ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗು ವ್ಯಾಲೆಂಟೈನ್ಸ್ ಡೇ ವ್ಲಾಗು ನಿಮಗೆಲ್ಲ ತುಂಬ ಇಷ್ಟ ಆಯ್ತು. ಕ್ಯೂಟ್ ಕಾಮೆಂಟ್ಸ್ ಕೊಟ್ಟಿದ್ರಿ, ತುಂಬ ಇಷ್ಟಪಟ್ಟಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಸೊ ನೀವು ಇವತ್ತಿನ ವ್ಲಾಗ್ ಬಂದು ಇದು ಶನಿವಾರ ರಾತ್ರಿಯಿಂದ ಹಿಡಿದು ಭಾನುವಾರದವರೆಗೂ ನಾನು ಕ್ಲಬ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನಾರ್ಮಲ್ ಡೈಲಿ ವ್ಲಾಗು. ಸೊ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಈ ಚಾನಲ್ ನೋಡಿ, ವೀಡಿಯೋಸ್ನೆಲ್ಲ ನೋಡಿ, ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ಗೋಸ್ಕರ. ಸೊ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವು ಲೈಕ್ ಶನಿವಾರ ರಾತ್ರಿ ಆಗಿದೆ. ಸೊ ಈಚೆ ಹೋಗಿದ್ವಿ ನಾವಿಬ್ಬರು, ಲೈಕ್ ಪಾಪು ನಾನು ಎಲ್ಲ ಸುಮ್ಮನೆ ಪಾರ್ಕಿಗೆ ಹೋಗಿದ್ವಿ. ಸೊ ಬಂದಿದ್ದು ಲೇಟ್ ಆಯಿತು, ಹಂಗೆ ಟೈಮ್ ಪಾಸ್ ಆಗಿ ಏನು ಕೆಲಸ ಆಗಿಲ್ಲ. ಸೊ ನೋಡಿ ಫಾಸ್ಟ್ ಮಾತಾಡ್ತೀರಾ? ಹೌದಾ ನೀವು ಹಾಗೇನೋ ಮಾತಾಡೋದು ಅಂತ? ಹೌದು, ನಾನು ಮಾತಾಡೋದೇ ಹೀಗೆ. ಅಂದರೆ ಯೂಶ್ವಲಿ ಫಾಸ್ಟ್ ಮಾತಾಡ್ತೀನಿ, ಬಟ್ ಅಂದರೆ ಏನಾದರೂ ನೆಸೆಸಿಟಿ ಇದ್ದಾಗ ಯಾರಾದ್ರೂ ಹೊಸಬ್ರ ಮಾತಾಡ್ಬೇಕಾದ್ರೆ ಅವಾಗ ಇವಾಗೆಲ್ಲ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ. ಅದ್ಬಿಟ್ರೆ ಯೂಶ್ವಲಿ ಇದೇ ಥರ ಫಾಸ್ಟ್ ಮಾತಾಡೋದು. ಆಮೇಲೆ ಆ್ಯಕ್ಟಿವಿಟೀಸ್ ಹೇಳಿದ್ನಲ್ಲ, ಅದು ಈ ಕುಕಿಂಗ್ ಎಲ್ಲ ಮಾಡಿಸ್ಬಿಟ್ಬಿಟ್ಟು ಅವ್ರ ಜೊತೆ ಆಟ ಆಡೋಕೆ ಹೋಗ್ತಿಲ್ಲ, ಅವಾಗ ಇದು ಆ್ಯಕ್ಟಿವಿಟೀಸ್ ತೋರಿಸ್ತೀನಿ. ಸೊ ಈಗ ಫಸ್ಟಿಂದ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡೋಣ. ಟೈಮ್ ಈಗ 20 ನಿಮಿಷ, ಅರ್ಧ ಗಂಟೆ ಈಗಿಂದ ಲೆಕ್ಕ ಇಟ್ಕೊಳ್ಳೋಣ. ಸೊ ನಾನು ಮಾಡ್ತಾ ಹೋಗ್ತೀನಿ, ಆವಾಗ ನಾನು ಮಾತಾಡಿದ್ದಿಲ್ಲ. ಸೊ ಅದಾದಮೇಲೆ ನಾನು ವಾಯ್ಸ್ ಹೊಡ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದ್ರೆ ಖಂಡಿತ ಫಾಸ್ಟಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ, ಸೆಕೆಂಡು ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಬಿಫೋರ್ ದ್ಯಾಟ್ ಅವರ್ ಸ್ಟ್ಯಾಂಡರ್ಡ್ ಕ್ಲಾಸಿಕ್ ಸ್ಟೈಲ್ ಹೇರ್ ಸ್ಟೈಲ್ಗೆ ಹೋಗೋಣ. ಸೊ ಫಸ್ಟು ಕೌಂಟರ್ ಟಾಪ್ ಕ್ಲಿಯರ್ ಮಾಡಬೇಕು. ಅಡುಗೆ ಮನೆ ಕೌಂಟ್ರು ಖಾಲಿ ಆಗಿರಬೇಕು. ಅಡುಗೆ ಮನೆ ಸ್ಪೇಸ್ ಜಾಸ್ತಿ ಇದ್ದಷ್ಟು ನಮಗೆ ಅಡುಗೆ ಮಾಡೋದಕ್ಕೆ ಫ್ರೀ ಆಗಿರುತ್ತೆ, ಕ್ಲೀನಾಗಿದ್ದಷ್ಟು. ಸೊ ಫಸ್ಟು ನಾನು ಕೇಕ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಕೇಕ್ ಅರ್ಧಂಬರ್ಧ ಖಾಲಿ ಆಗಿದ್ದು, ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಕೌಂಟರ್ ಟಾಪ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಪಾಪು ಆಟ ಆಡ್ತಿದ್ದಾಳೆ, ಸೊ ಅವಳಿಗೆ ಸ್ವಲ್ಪ ಮಿಲ್ಕ್ ಕೊಡ್ತಾ ಇದ್ದೀನಿ. ಸೊ ಮೆಸ್ಸಿ ಕೌಂಟರ್ ಟಾಪ್ನೆಲ್ಲ ಕ್ಲಿಯರ್ ಮಾಡಿ ಎಲ್ಲ ಪಾತ್ರೆನ ಸಿಂಕಿಗೆ ಹಾಕ್ತಾಯಿದ್ದೀನಿ. ಸೊ ಕ್ಲಿಯರ್ ಆಗುತ್ತೆ. ಸೊ ತರಕಾರಿಗಳನ್ನ ನಾನು ಫ್ರಿಜ್ಜಿಂದ ಇಡ್ತಾ ಇದ್ದೀನಿ. ತರಕಾರಿಗಳು ಕೋಲ್ಡ್ ಆಗಿದ್ದಷ್ಟು ಅಡುಗೆಗೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ತುಂಬ ಲೇಟ್ ಆಗುತ್ತೆ, ಕುಕ್ಕಿಂಗ್ ಟೈಮು ಕಮ್ಮಿ ಆಗುತ್ತೆ, ಅದ್ರ ಕೋಲ್ಡ್ನೆಸ್ ಕಮ್ಮಿ ಆದರೆ ಆಮೇಲೆ ನಮಗೆ ಹಚ್ಚೋದಕ್ಕೂ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟು ಫ್ರಿಜ್ನಿಂದ ಸ್ವಲ್ಪ ಮುಂಚೆನೇ ಎತ್ತಿಟ್ಟಿರ್ತೀನಿ. ಸೊ ನೆಕ್ಸ್ಟು ನಾನು ಪಾತ್ರೆನೆಲ್ಲ ಕ್ಲಿಯರ್ ಅಪ್ ಮಾಡಿದೆ, ಮಾಡಿದ್ದಾಯಿತು. ಈಗ ದೋಸೆ ರುಬ್ತಾ ಇದ್ದೀನಿ. ಯೂಶ್ವಲಿ ಶನಿವಾರ ಭಾನುವಾರ ಮಿಸ್ಸೇ ಇರಲ್ಲ. ಲೈಕ್ ವೀಕೆಂಡ್ಗೆ ನಮ್ಮ ಮನೇಲಿ ದೋಸೆ ಕಂಪ್ಲೀಟ್ ಗ್ಯಾರಂಟಿ ಇರುತ್ತೆ. ಯಾಕೆ ಅಂದರೆ ರಾತ್ರಿ ಮಲ್ಗೋದು ಲೇಟು, ಎದ್ದೊಳೋದು ಬೇಗ ಎದ್ದೊಳಲ್ಲ. ಸೊ ಯೂಶ್ವಲಿ ಆಮೇಲೆ ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಇಷ್ಟ ವೀಕೆಂಡ್ಸ್ ಅಂದರೆ ಆರಾಮಾಗಿ ತಿನ್ಬೋದು. ಸೊ ಅದಕ್ಕೆ ನಾನು ದೋಸೆ ಮಾಡ್ತೀನಿ ಯೂಶ್ವಲಿ. ಸೊ ದೋಸೆ ಇಟ್ಟು ರುಬ್ಬಿದ್ದಾಯಿತು. ಸೊ ನೆಕ್ಸ್ಟು ನಾನು ಇವಾಗ ತರಕಾರಿ ಕಟ್ ಮಾಡ್ತೀನಿ. ಸೊ ಸಾಂಬಾರು ಇವತ್ತು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ತರಕಾರಿ ಬಂದು ಕ್ಯಾರೆಟು, ಟೊಮ್ಯಾಟೊ, ಪೊಟ್ಯಾಟೊ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಒಂದೇ ಒಂದು ಹಿಡಿಯೋಷ್ಟು. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಏನು ಪ್ರಾಬ್ಲಮ್ ಅಲ್ಲ, ಅದ್ರ ಜೊತೆ ಮಿಕ್ಸ್ ಆದರೆ ಅದು ಗೊತ್ತಾಗೋದಿಲ್ಲ. ಸೊ ಹುಳಿ ಸಾಂಬಾರು ಟೈಪ್ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಲೈಕ್ ನನ್ನ ಸಾಂಬಾರು ಏನು ಇಂಥದ್ದೇ ಇರಬೇಕು ಅಂತ ಹೇಳಿ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ. ಸೊ ಇಲ್ಲಿ ಪಾಪು ಏನು ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ. ಸೊ ಸಿಪ್ಪೆ ಸುಳಿಯೋದಕ್ಕೆ ಅದೇ ಒಂದು ಆಟ ಆಗಿದೆ. ಸೊ ಅಲ್ಲೂ ಇಲ್ಲೂ ಓಡಾಡ್ತಾ ಇದ್ದಾಳೆ. ಸೊ ಇದು ನೆನ್ನೆ ತಂದಿದ್ದು ಬಿಸ್ಕೆಟು ನೋಡ್ಬೋದು, ಅಸಾರ್ಟೆಡ್ ಬಿಸ್ಕೆಟ್ಸು, ಬೇರೆ ಬೇರೆ ಫ್ಲೇವರ್ದು. ಅವಳಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಇಷ್ಟ ಆಯಿತು. ಸೊ ಅದಾದಮೇಲೆ ಬರ್ತಾನೆ ಇದ್ದು ಒಂದು 2 ಇಸ್ಕೊಂಡು ಹೋದ್ಲು, ಯಾಕಂದರೆ ಆಲ್ಮೋಸ್ಟ್ ಊಟ ಟೈಮ್ ಹತ್ರ ಆಗಿತ್ತು. ಸೊ ಅವಳಿಗೆ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಸೊ ಇಲ್ಲಿ ನಾನು ತರಕಾರಿ ಇಸ್ತಾಯಿದ್ದೀನಿ. ಸೊ ಕ್ಯಾರೆಟು ಎಲ್ಲ ತರಕಾರಿಗಳನ್ನೂ ಹಚ್ತಾ ಇದ್ದೀನಿ. ಸೊ ಪಾಪು ಇನ್ನೊಂದು ರೌಂಡ್ ಬಂದಿದ್ದಾಳೆ. ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡು ಬಂದಿದ್ದಾಳೆ. ಸೊ ಎಲ್ಲ ತೋರಿಸಿದ್ರೆ ನಗ್ತೀರ. ಆ್ಯಕ್ಚುಲಿ ಸಿಪ್ಪೆಗಳನ್ನೆಲ್ಲ ಉಗ್ರಲ್ಲಿ ಚೆನ್ನಾಗಿ ಕಿತ್ಕೊಂಡು ಬಂದಿದ್ಲು. ಸೊ ನೆಕ್ಸ್ಟು ತರಕಾರಿ ಎಲ್ಲ ಹಚ್ಚಿದಾಗಿದೆ. ಬೆಳ್ಳುಳ್ಳಿ ಅವಳು ಕೊಟ್ಟಿದ್ದೂ ಹಾಕಿದ್ದೀನಿ, ಪಾಲಕ್ ಸೊಪ್ಪು ಹಾಕಿದ್ದೀನಿ. ಸೊ ಕಾಳುಗಳನ್ನ ಆ್ಯಕ್ಚುಲಿ ಸಾಂಬಾರಿಗೆ ಇಂಥದ್ದು ಬೇಳೆ ಮಾತ್ರ ಒಂದು ಯೂಸ್ ಮಾಡಲ್ಲ. ನಾನು ಯೂಶ್ವಲಿ ಯಾವುದೇ ಸಾಂಬಾರು ಮಾಡಿದ್ರು ಆದಷ್ಟು 2-3 ಥರ ಕಾಳನ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ವೆಜಿಟೇರಿಯನು. ಸೊ ನಾನು ಕಂಪ್ಲೀಟ್ ಪ್ಯೂರ್ ವೆಜಿಟೇರಿಯನು ನಾವು. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಪ್ರೋಟೀನ್ಸ್ನ ಕಾಳುಗಳಲ್ಲೇ ಯೂಸ್ ಮಾಡಬೇಕು. ಸೊ ಜಾಸ್ತಿ 3-4 ಥರ ಕಾಳು ಹಾಕ್ತೀನಿ. ಆಮೇಲಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಿದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ. ಸೊ ನೀರು ಹಾಕ್ಬಿಟ್ಟು ಈಗ ಕುಕ್ಕರ್ನ ನಾವು ಕೂಗಕ್ಕೆ ಇಡ್ತಾಯಿದ್ದೀನಿ. ಸೊ ಸಾಂಬಾರು ರೆಡಿ ಆಗಿದೆ. ಸೊ ಸಾಂಬಾರನ್ನ ಇವಾಗ ಕೂಗಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾನು ರೈಸ್ ಸಹ ಇಡ್ತಾಯಿದ್ದೀನಿ ಅನ್ನಕ್ಕೆ. ಸೊ ಅದು 2 ಆಗೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಕೋಸಂಬರಿ ರೆಡಿ ಮಾಡ್ತೀನಿ. ಸೊ ಕಾಯಿನ ನಾನು ಇಲ್ಲಿ ಬಂದು ತುರಿದಿರೋದು ಸಿಗೋದು ಫ್ರೋಝನು, ಫುಲ್ ಐಸ್ ಆಗಿಬಿಟ್ಟಿರುತ್ತೆ. ಸೊ ತಕ್ಷಣ ಬೇರೆ ಕಾಯಿ ತುರಿಯೋದು ಪ್ರಾಬ್ಲಮ್ ಆದರೆ ಇಲ್ಲಿ ತುರಿದಿರೋದು ರೆಡಿ ಸಿಗುತ್ತೆ. ಬಟ್ ಆದರೆ ಅದನ್ನು ನಾನು ಅರ್ಧ ಗಂಟೆ ಆದರೂ ಮುಂಚೆನೇ ಈಚೆ ಇಟ್ಟರೆ ಸ್ವಲ್ಪ ಅದು ರುಬ್ಬೋದಕ್ಕೆಲ್ಲ ರೆಡಿ ಆಗಿರುತ್ತೆ. ಇಲ್ಲಾಂದರೆ ಫುಲ್ ಐಸ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಫಸ್ಟೇ ಈಚೆ ಎತ್ತಿಟ್ಟಿರ್ತೀನಿ.
ಸೊ ಇವಾಗ ಖಾರ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದ್ದೀನಿ, ಸಾಂಬಾರು ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆ್ಯಕ್ಚುಲಿ ಖಾರದ ಪುಡಿ ಇದು ತುಂಬ ಸ್ಟ್ರಾಂಗ್ ಇದೆ, ಜಸ್ಟ್ 1/4 ಸ್ಪೂನು ಹಾಕಿಂತ ಕಮ್ಮಿ ಹಾಕಿದ್ರೂ ಸಾಕಾಗುತ್ತೆ. ಸೊ ಇದು ರೆಡಿಮೇಡು, ಇಲ್ಲೇ ತೊಗೊಂಡಿದ್ದು. ಸೊ ನೆಕ್ಸ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ, ಟೊಮ್ಯಾಟೊ ಹಾಕಿದ್ದೀನಿ. ಸೊ ಈಗ ಖಾರ ರುಬ್ಬಿಟ್ಟು ಮಡಗೋಣ. ಸೊ ನೆಕ್ಸ್ಟು ನಾನು ಸಾಂಬಾರು ಕೂಗಿದ ತಕ್ಷಣ ಇದನ್ನು ಅದರಲ್ಲಿ ಹಾಕಿ ಕುದಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತು, ನಾನು ಹೇಳಿದ್ನಲ್ಲ ಹೆಸರು ಕಾಳು ಮೊಳಕೆ ಕಟ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನಾನು ಹೆಸರು ಕಾಳು ದೋಸೆ ಮಾಡ್ತೀನಿ. ಸೊ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ದೋಸೆಯಲ್ಲಿ, ಪಾಪಕ್ಕೆ ತಿನ್ಸೋಕ್ಕೆಲ್ಲ ಈಸಿ ಅಂತ. ಸೊ ಬೆಳಗ್ಗೆ ಮಾಡಿದ್ದೆ ನಾನು ಮಧ್ಯಾಹ್ನ. ಸೊ ಇವಾಗ ಮಿಕ್ಕಿದ ಹೆಸರು ಕಾಳು ಸ್ವಲ್ಪ ಇತ್ತು, ಅದಕ್ಕೆ ನಾನು ಇವಾಗ ಕೋಸಂಬರಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ ಹಾಕಿದ್ದೀನಿ. ಅದಾದಮೇಲೆ ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಪುದೀನ ಸೊಪ್ಪು. ಸೊ ಒಂದು ಈ ಥರ ಕಟ್ಟಲ್ಲಿ ಬರುತ್ತೆ. ಇಲ್ಲಿ ತರಕಾರಿಗಳ್ದು ಏನಂದರೆ ಯಾವುದು ನಾನು ಕ್ಲೀನಪ್ ಮಾಡಬೇಕು ಅಂತ ಏನಿಲ್ಲ, ಜಾಸ್ತಿ ಯಾವುದು ಅದೇ ರೀತಿ ನನಗೆ ಅಡುಗೆ ಅಭ್ಯಾಸ ಆಗಿಬಿಟ್ಟಿದೆ. ರೆಡಿ ಆಗಿರೋ ತುರಿದಿರೋ ಕಾಯಿ ಸಿಗುತ್ತೆ, ಆಮೇಲೆ ತರಕಾರಿಗಳು ಅಷ್ಟೇ, ಎಲ್ಲ ಏನು ಸೋಸ ಅಂಥದ್ದೇನು ಇರೋಲ್ಲ, ಕ್ಲೀನಾಗಿರುತ್ತೆ. ಸೊ ಬಟ್ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಅದ್ರ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಅಷ್ಟರಲ್ಲೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ತರಕಾರಿ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತರಕಾರಿ ಸೊಪ್ಪು ಇದನ್ನೆಲ್ಲ ನಾನು ಆದಷ್ಟು ನೀಟಾಗಿ ವಾಶ್ ಮಾಡಿ ಪ್ರಿಸರ್ವ್ ಮಾಡಿ ಎತ್ತಿಟ್ಕೋತೀನಿ. ಸೊ ಇಲ್ಲಾಂದರೆ ಲೈಕ್ ಆ ಡೇಟ್ 2 ದಿನ ಡೇಟ್ ಇದ್ದರೆ 2 ದಿನದೊಳಗಡೆ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಸೊ ತರಕಾರಿಗಳನ್ನ ಹಣ್ಣುಗಳನ್ನ ಎಲ್ಲ ತುಂಬ ಜಾಸ್ತಿ ದಿನ ಇಟ್ಕೋಬೇಕು ಅಂದರೆ ನಾನು ಟೆಕ್ನಿಕ್ಸ್ ಯೂಸ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಅದನ್ನು ನಾನು ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ಇದು ಜಸ್ಟ್ ಇವಾಗ ನೆನ್ನೆ ತಾನೇ ತೊಗೊಂಡು ಬಂದಿದ್ದು, ನಾನು ಇನ್ನೂ ಎತ್ತಿಟ್ಟಿರಲಿಲ್ಲ. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಸಿಲಾಂತ್ರೋ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನಾನು ಚಟ್ನಿಗೆ ಅಂತ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ. ಸೊ ನಾಳೆಗೆ ಏನು ದೋಸೆ ಮಾಡ್ತೀನಿ ಅದಕ್ಕೆ ಇವಾಗೆ ನಾನು ಚಟ್ನಿ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಕಾಯಿ ಸಹ ಎತ್ತಿರ್ತಿದ್ದೀನಿ. ಕಾಯಿನ ಪದೇ ಪದೇ ಫ್ರಿಜ್ಜಿಂದ ಈಚೆ ತೆಗೆದ್ರೆ ಅದು ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸತಿ ತೆಗೆದಾಗ ಆದಷ್ಟು ಏನಾದರೂ ಕಾಯ್ದು ಕೆಲಸ ಇದ್ದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಒಂದು ಕಡೆ ಕೋಸಂಬರಿಗೆ ರೆಡಿ ಮಾಡಿದ್ದೀನಿ, ಸ್ವಲ್ಪ ಕಾಯಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕಿದ್ದೀನಿ. ಸೊ ಒಂದೇ ಕಡೆ ಕಟ್ ಮಾಡಿ 2 ಬೌಲ್ಗೂ ಸಪ್ರೇಟಾಗಿ ಏನೇನು ಬೇಕೋ ಹಾಕಿಟ್ಟಿದ್ದೀನಿ. ಸೊ ಕೋಸಂಬರಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಕೋಸಂಬರಿ ರೆಡಿ ಆಗಿದೆ, ಜಸ್ಟ್ ಇವಾಗ ಊಟ ಮಾಡೋದಕ್ಕೆ 1 ಟೈಮಿಗೆ ಆಗೋಷ್ಟು. ಸೊ ಅಡುಗೆ ಮನೆ ಫುಲ್ ಕ್ಲೀನ್ ಆಗಿದೆ, ನೋಡ್ಬೋದು. ದೋಸೆ ಇಟ್ಟು ರೆಡಿ ಆಗಿದೆ, ಇಲ್ಲಿ ಚಟ್ನಿಗೆ ರುಬ್ಬಕ್ಕೆ ಇಟ್ಟಿದ್ದೀನಿ. ಸೊ ಮಲಗೋದಕ್ಕೂ ಮುಂಚೆ ನಾನು ರುಬ್ಬಿರ್ತೀನಿ. ಕೋಸಂಬರಿ ರೆಡಿ ಆಗಿದೆ, ಅನ್ನ ಸಾರು ರೆಡಿ ಆಗಿದೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಲೈಕ್ ಕೆಲವರು ಇನ್ನೊಂದಷ್ಟು ಆಕ್ಟಿವಿಟೀಸ್ ತೋರಿಸಿ ಅಂತ ಹೇಳಿದ್ರೆ. ಸೊ ಇದು ಏನಂದರೆ ಆದಷ್ಟು ಮಕ್ಕಳಿಗೆ ಲೈಕ್ ಬೆರಳುಗಳ ಮೇಲೆ ಕಂಟ್ರೋಲ್ ಬರುತ್ತೆ. ಸೊ ಅವರು ಬೆರಳುಗಳು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ಆಕ್ಟಿವಿಟೀಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇವಾಗ ಅವರಿಗೆ ಕಂಟ್ರೋಲ್ ಕಲಿಯೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಈ ಆಕ್ಟಿವಿಟಿ ತೋರಿಸ್ತಿದ್ದೀನಿ. ಇದು ಅಷ್ಟೇ, ಇಲ್ಲಿ ತುಂಬ ಸೀಸರ್ಸ್ ಯೂಸ್ ಮಾಡೋದು ಹೇಳ್ಕೊಡ್ತಾರೆ. ಪಾಪಕ್ಕೆ ಫಸ್ಟು ಸೀಸರ್ ಇಟ್ಕೊಳ್ಳೋಕೆ ಬರ್ತಾನೆ ಇರಲಿಲ್ಲ. ಸೊ ಇದು ಲಾಸ್ಟ್ 1-2 ವಾರದಿಂದ ಇದು ಪ್ರಾಕ್ಟೀಸ್ ಕೊಟ್ಟು ಈ ಲೆವೆಲ್ಗೆ ಬಂದಿದೆ. ಸೊ ಫಸ್ಟು ಬರೀ ಜಸ್ಟ್ ಪೇಪರ್ನ ಹಿಂಗೆ ಟ್ರಿಮ್ ಮಾಡಿಸ್ತಿದ್ವಿ, ಆಮೇಲೆ ಸ್ವಲ್ಪ ಶಾರ್ಪ್ ಆಗಿರೋ ಸೀಸರ್ನ ಕೊಟ್ಟಿದ್ದೀವಿ. ಇವಾಗ ಆದಷ್ಟು ಈ ಆ್ಯಕ್ಟಿವಿಟಿ ಮಾಡಿಸ್ಬೇಕಾದ್ರೆ ಅವ್ರನ್ನೇ ನೋಡ್ಕೊಂಡು ಕೂತಿರ್ಬೇಕು. ಸೊ ಇದು ಲೈಕ್ ಸೀಸರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು. ನೋಡ್ತಾ ಇದ್ದೀರಾ, ಫಸ್ಟು ಪೇಪರ್ನ ಆದಷ್ಟು ಸುಮ್ಮನೆ ಕಟ್ ಮಾಡೋದು ಹೇಳ್ಕೊಟ್ಟೆ. ನೆಕ್ಸ್ಟು ಬಂದು ಈಗ ಸ್ವಲ್ಪ ಪ್ರಿಸಿಷನ್, ಅವಳೇ ಆದಷ್ಟು ಅಕ್ಯುರೇಟಾಗಿ ಈಚೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ. ನಾನು ಅಲ್ಲಿ ಕುತ್ಕೊಂಡು ನೋಡ್ಕೋತೀನಿ ಅಷ್ಟೇ. ಆದಷ್ಟು ಅವಳು ಏನಾದರೂ ಒಂದು ಪಿಕ್ಚರ್ನ ರೌಂಡ್ ಸರ್ಕಲ್ ಆಗ್ಬೋದು, ಈ ಕರ್ವ್ಸ್ ಎಲ್ಲ ಇನ್ನೂ ಕಲ್ತ್ಕೋಬೇಕು. ಸೊ ಅದನ್ನು ಬರ್ಕೊಡಿ ನೀವು, ಅದನ್ನು ಆದಷ್ಟು ಅವರು ಕಟ್ ಮಾಡೋಕ್ಕೆ ಟ್ರೈ ಮಾಡಿಸಿ. ಸೊ ಸ್ವಲ್ಪ ಧೈರ್ಯವಾಗಿ ಅವ್ರ ಮುಂದೆ ಕುತ್ಕೊಂಡು ಹೇಳ್ಕೊಡ್ಬೇಕು. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಇದು ನಾನು ಹೇಳ್ತೀನಿ, ಪಂಚಿಂಗ್ ಮಿಷಿನು. ತುಂಬ ಈಸಿ, ತುಂಬ ಒಳ್ಳೆಯದು. ಪಂಚಿಂಗ್ ಮಿಷಿನ್ನ ಈ ಥರ ಪ್ರೆಸ್ ಮಾಡೋದ್ರಿಂದ 2 ಕೈಗಳು ಬೆರಳುಗಳಿಗೆ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಕಂಟ್ರೋಲ್ ಬರುತ್ತೆ. ಸೊ ಇದೊಂದು ಆ್ಯಕ್ಟಿವಿಟಿ. ಪಂಚಿಂಗ್ ಮಿಷಿನು ಮತ್ತು ಪೇಪರ್ ಕೊಟ್ಟರೆ ಯಾವುದೇ ರೀತಿ ಭಯ ಇಲ್ದಿರ ಅವ್ರ ಮುಂದೆ ಕುತ್ಕೊಂಡು ಈ ಥರ ಪಂಚ್ ಮಾಡಿಸ್ಬೋದು. ಇನ್ನೂ ನೋಡಿ ಅವಳಿಗೆ ಅಷ್ಟೊಂದು ಪ್ರೆಷರ್ ಹಾಕೋಕ್ಕಾಗ್ತಾ ಇಲ್ಲ. ಸೊ ಕೆಲವೊಂದು ಸತಿ ಪಂಚ್ ಮಾಡ್ತಾಳೆ, ಕೆಲವೊಂದು ಸತಿ ಇನ್ನೂ ಆಗ್ತಾಯಿಲ್ಲ. ಸೊ ಇದರಿಂದ ಏನಂದರೆ ಅವ್ರಿಗೆ ಬೆರಳುಗಳು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಪಂಚಿಂಗ್ ಮಿಷಿನ್ದು ಆ್ಯಕ್ಟಿವಿಟಿಲಿ ನೀವು ಪಂಚ್ ಮಾಡಿಸಿ, ಒಂದು ಪೇಪರ್ ಮೇಲೆ ಫುಲ್ ಪಂಚ್ ಮಾಡಿಸಿ ಈ ರೀತಿ, ಅದಾದಮೇಲೆ ಒಂದು ದಾರ ಕೊಟ್ಬಿಟ್ಟು ಅವ್ರಿಗೆ ಈ ರೀತಿ ಅದರಲ್ಲಿ ಏರ್ಸಕ್ಕೆ ಕೊಡ್ಬೋದು. ಇದು ಒಂದು ಆ್ಯಕ್ಟಿವಿಟಿ ಆಗುತ್ತೆ, 3rd ಆ್ಯಕ್ಟಿವಿಟಿ. ಸೊ ಇದರಿಂದ ಏನಂದರೆ ಅವರಿಗೆ ಸ್ವಲ್ಪ ಬೆರಳುಗಳಲ್ಲಿ ಇದೇ ರೀತಿ ಏರ್ಸಕ್ಕೆ ಒಂದು ಕಂಟ್ರೋಲ್ ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕೊಟ್ಟರೆ ಅವರು ಇಂಟ್ರೆಸ್ಟಿಂಗು ಮಾಡ್ತಾರೆ ಮತ್ತು ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಬಂದು ವೀವ್ ಮ್ಯಾಟ್ ಅಂತ. ಸೊ ಇದು ಆ ರೀತಿ ಆ್ಯಕ್ಟಿವಿಟಿಗೆ ಅಂತಲೇ ತೊಗೊಂಡು ಬಂದಿದ್ದು. ಸೊ ಅದ್ರ ಬದಲು ನೀವು ಸುಮ್ಮನೆ ಪೇಪರಲ್ಲಿ ಪಂಚ್ ಮಾಡಿ ಈ ರೀತಿ ಪೋನ್ಸಲ್ಲಿ ಹೇಳ್ಕೊಳ್ಬೋದು. ಸೊ ಇದರಲ್ಲಿ ಅವಳು ಯಾವ ರೀತಿ ಬೇಕಾದರೂ ಹಿಡಿದು ಎಳಿಬೇಕು, ಈ ರೀತಿಯಾಗಿ ಏರಿಸಬೇಕು. ವೀವರ್ಸ್ ಮ್ಯಾಟ್ ಅಂತ ಹೇಳಿ, ಇದು ಮಕ್ಕಳಿಗೆ ಅಂತಲೇ ಬರುತ್ತೆ. ಇದು ನಿಮ್ಮ ಮನೇಲಿ ಯಾವ್ದಾದ್ರು ಈ ಥರ ಲೈಕ್
ಮ್ಯಾಟ್ ಇದ್ದರೆ ಅದಕ್ಕೆ ನೀವು ಈ ಥರ ದಾರ, ಉಲ್ಲನ್ ದಾರ ಈ ಥರ ಎಲ್ಲ ಕೊಟ್ಟು ನೀವು ಅವರಿಗೆ ಈ ಥರ ಆ್ಯಕ್ಟಿವಿಟಿ ಮಾಡಿಸ್ಬೋದು. ಇಲ್ಲಾಂದರೆ ನಾನು ಹೇಳ್ದಂಗೆ ಪೇಪರ್ ಪಂಚ್ ಮಾಡಿಬಿಟ್ಟು ಅವರಿಗೆ ಆ್ಯಕ್ಟಿವಿಟಿ ಮಾಡಿಸ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ಈ ಥರ ಕಲರ್ಫುಲ್ ಆಗಿರುವಂಥ ದಾರಗಳು, ಕಲರ್ಫುಲ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವರು ಇಂಟ್ರೆಸ್ಟಾಗಿ ಮಾಡ್ತಾರೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ತುಂಬ ಇಂಪಾರ್ಟೆಂಟು, ತುಂಬ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಸ್ವಲ್ಪ ದೊಡ್ಡವರಿಗೂ ಲೆವೆಲ್ವರೆಗೂ ಹೆಲ್ಪ್ ಆಗುತ್ತೆ. ಸೊ ಏನಂದರೆ ಈ ರೀತಿಯಾಗಿ ನೀವು ಒಂದು ಕಾರ್ಡ್ ಬೋರ್ಡೋ ಅಥವಾ ಯಾವ್ದಾದ್ರು ಒಂದು ರೊಟ್ಟು ಥರ ಇರೋದ್ರ ಮೇಲೆ ನಂಬರ್ಸ್ನ ಬರೀರಿ. ನಂಬರ್ಸ್ನ ಬರೆದು ಕ್ಲಿಪ್ಗಳನ್ನ ಕೊಡಿ. ಈ ರೀತಿ ನಾನಿಲ್ಲಿ ಕ್ಲಿಪ್ಗಳನ್ನ ಆದಷ್ಟು ಒಂದು ಕಲರು, 2 ಬೇರೆ ಕಲರು, 3 ಇನ್ನೊಂದು ಕಲರು, ಸೊ ಈ ರೀತಿಯಾಗಿ ಸೊ ಕಲರ್ಸು ಕಲ್ತ್ಕೋತಾರೆ, ನಂಬರ್ಸ್ನು ಕೌಂಟ್ ಮಾಡ್ತಾರೆ. ಆಮೇಲೆ ಈ ಥರ ಅವ್ರ ಕ್ಲಿಪ್ನ ಅವ್ರು ಆದಷ್ಟು ಅವಳಿಗೆ ನಾನು ಒಂದೇ ಕೈಯಲ್ಲಿ ಎನ್ಕರೇಜ್ ಮಾಡಬೇಕು. ಸೊ ಇನ್ನೊಂದು ಕೈ ಯೂಸ್ ಮಾಡಿದ್ರೆ ಒಂದೇ ಬೆರಳಲ್ಲಿ ಲೈಕ್ 2 ಬೆರಳು ಯೂಸ್ ಮಾಡಿಕೊಂಡು ಕ್ಲಿಪ್ನ ಓಪನ್ ಮಾಡಿ ಅಲ್ಲಿ ಸೇರಿಸ್ಬೇಕು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಒಂದೇ ಬೆರಳಲ್ಲಿ ಅಂದರೆ ಒಂದೇ ಕೈ ಇನ್ನೊಂದು ಕೈ ಯೂಸ್ ಮಾಡ್ತೀರಾ. ಆ ರೀತಿ ಕ್ಲಿಪ್ಗಳನ್ನ ಯೂಸ್ ಮಾಡೋದ್ರಿಂದ ಅವ್ರ ಬೆರಳುಗಳು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ನೀವು ನೋಡ್ತಾ ಇದ್ದೀರಾ, ಒಂದಕ್ಕೆ ಒಂದು ಕಲರು ಈ ಥರ ನಂಬರ್ ವೈಸು ನಾನು ಕ್ಲಿಪ್ನ ಆರ್ಗನೈಸ್ ಮಾಡಿದ್ದೀನಿ. ಇದರಿಂದ ನಂಬರ್ಸ್ನು ಕಲಿತಾರೆ, ಕಲರ್ಸು ಗೊತ್ತಾಗುತ್ತೆ, ಬೆಳಗು ಆ್ಯಕ್ಟಿವಿಟಿ ಇರುತ್ತೆ. ಸೊ 3 in 1 ಆ್ಯಕ್ಟಿವಿಟಿ ಇದು. ಸೊ ಫಸ್ಟು 1 2 3 ಮಾತ್ರ ಇದೆ. ಅದೇ ರೀತಿ ನೀವು ನಂಬರ್ಸ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. 3 4 5 ಆ ರೀತಿ ಬೇರೆ ಬೇರೆ ನಂಬರ್ಸು ಮತ್ತು ಬೇರೆ ಕಲರ್ಸ್ ಯೂಸ್ ಮಾಡಿ ಆ್ಯಕ್ಟಿವಿಟೀಸ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇದರಿಂದ ಅವ್ರು ನಂಬರ್ ಕಲಿತಾರೆ, ಕಲರ್ ಎಲ್ಲ ಯೂಸ್ ಆಗುತ್ತೆ. ಸೊ ಈ ಆ್ಯಕ್ಟಿವಿಟಿ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ. ಸೊ ಪಾಪುದು ಊಟದ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ನಾವು ಹಾಲಿಗೆ ಶಿಫ್ಟ್ ಆಗಿದ್ದೀವಿ. ಇವಾಗ ಫಸ್ಟ್ ಊಟ ಮಾಡ್ತೀವಿ. ನಾವಿಬ್ಬರು ಊಟ ಮಾಡಿ ಅವ್ರ ಪಾಪ ಇನ್ನೇನು ಬರ್ತಾರೆ. ಸೊ ಅವ್ರ ಪಾಪ ಬಂದಿದ್ದಾರೆ. ಬರ್ತಾ ಇದು ಸ್ಪೂನ್ ಸೆಟ್ ತೊಗೊಂಡು ಬಂದಿದ್ದಾರೆ. ಸೊ ಅಲ್ಲಿ ಆಫರಲ್ಲಿ ಇತ್ತು ಅಂತ ವಿಲ್ಕೋದಲ್ಲಿ. ಸೊ 2 ಪೌಂಡು ಅದು, ಇದು ಎಲ್ಲ 1 ಪೌಂಡು, ಇದು 1 ಪೌಂಡು. ಸೊ ಸೀಲಿಂಗ್ ಕ್ಲಿಪ್ಸು, ಈ ಚಿಪ್ಸ್ ಏನಾದರೂ ಖಾಲಿ ಆಗಿದಾಗ, ಅರ್ಧಕ್ಕೆ ಖಾಲಿ ಆದಾಗ ಇದು ಸೀಲ್ ಮಾಡೋದಕ್ಕೆ. ಇದು ಪಿಕಲ್ ಇಂಡಿಯನ್ ಸ್ಟೋರ್ಗೆ ಹೋಗಿದಾಗ ಹಾಗೆ ಬರ್ತಾ ಪಿಕಲ್ ತೊಗೊಂಡು ಬಂದಿದ್ದಾರೆ. ಸೊ ಮಿಕ್ಸ್ಚರು, ಕೇರಳಿಯನ್ ಮಿಕ್ಸ್ಚರು. ಸೊ ಇದು ಬಂದು ಜಿಲೇಬಿ. ಸೊ ಇದು ಫ್ರೋಝನ್ ಜಿಲೇಬಿ, ಅಂದರೆ ಅಷ್ಟೊಂದು ಫ್ರೆಶ್ ಆಗಿಲ್ಲ, ಬಟ್ ಆದರೆ ಆಸೆ ಲೈಕ್ ತಿನ್ನಬೇಕು ಅನ್ನಿಸಿದಾಗ ಅಟ್ಲೀಸ್ಟ್ ಏನೋ ಒಂದು ಪರವಾಗಿಲ್ಲ. ಸೊ ಇದು ಫ್ರೀಝರಲ್ಲಿ ಇಡೋ ಅಂಥದ್ದು, ಫ್ರಿಜ್ಜಲ್ಲಿ ಫ್ರೀಝನ್ ಆಗಿರುತ್ತೆ. ಬೇಕು ಅಂದಾಗ ತೊಗೊಂಡು ತಿನ್ಬೋದು. ರಾತ್ರಿಗೆ ವ್ಲಾಗ್ ಏನು ಮಾಡಿದ್ದೆ, ಬೆಳಗ್ಗೆ ಆಗಿದೆ, ದೋಸೆ ಮಾಡಿದ್ವಿ. ಫಿಶ್ಶು ವೆಜಿಟೇರಿಯನು. ಸೊ ರಿಯಲ್ ಫಿಶ್ ತಿನ್ನಲ್ಲ, ಆ ಡೂಪ್ಲಿಕೇಟ್ ಫಿಶ್ಶು. ಸೊ ಇವತ್ತು ಭಾನುವಾರ ಸುಮ್ಮನೆ ಹಾಗೆ ಒಂದು ವಾಕ್ ಹೋಗೋಕ್ಕೆ ಅಂತ ಹೊರಟಿದ್ದೀವಿ. ಏನೂ ರೆಡಿ ಆಗಿಲ್ಲ. ಸೊ ಸುಮ್ಮನೆ ಅವಳಿಗೆ ಲೈಕ್ ವೆದರ್ ಅಷ್ಟೊಂದು ಚಳಿ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಸೊ ಜಸ್ಟ್ ಒಂದು ವಾಕ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿಗೆ ಅಂತ ಏನಿಲ್ಲ, ಸುಮ್ಮನೆ ನೇಚರ್ ವಾಕ್. ಏನು ಮಾಡ್ಕೊಳ್ಳಲ್ಲ, ನಾನು ಆಟ ಆಡ್ತಾ ಇದ್ದಾರೆ ಅವರಿಬ್ರು. ಇಲ್ಲಿ ಮಕ್ಕಳೆಲ್ಲ ಇರ್ತಾರೆ. ಸೊ ಆ ಕಡೆ ಎಲ್ಲ ವಿಡಿಯೋ ಮಾಡ್ತಾ ಇಲ್ಲ. ಸೊ ಅವ್ರು ಆಟ ಆಡ್ತಿದ್ದಾರೆ, ನಾನು ಸುಮ್ಮನೆ ಕುತ್ಕೊಂಡು ಬಿಸಿಲು ಕಾಯ್ತಾ ಇದ್ದೀನಿ. ಯೂಶ್ವಲಿ ಮಾತಾಡ್ತಾ ಇರ್ತೀನಿ, ಬಟ್ ಯಾರಾದರೂ ನೋಡಿದ್ರು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಸ್ವಲ್ಪ ಹೊತ್ತು ಪ್ಲೇ ಏರಿಯಾದಲ್ಲಿ ಆಟ ಆಡ್ತೀವಿ. ಅದಾದಮೇಲೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಈ ವಾಕ್ ಬಂದು ತುಂಬ ಮೈಲ್ಸ್ ಕಟ್ಲೆ, ತುಂಬ ದೂರದವರೆಗೂ ಹೋಗುತ್ತೆ. ಬಟ್ ನಾವು ಅಲ್ಲೇ ಸ್ವಲ್ಪ ದೂರ ವಾಕ್ ಮಾಡಿ ಅಲ್ಲಿ ಇನ್ನೊಂದು ಪ್ಲೇ ಏರಿಯಾ ಇದೆ. ಸೊ ಇಲ್ಲಿ ಏನಂದರೆ ಲೈಕ್ ಪಾರ್ಕ್ಸು, ಪ್ಲೇ ಏರಿಯಾಸು ಬಂದು ಇಷ್ಟಿಷ್ಟು ಜನ ಮನೆಗೆ, ಇಷ್ಟು ಜಾಗಕ್ಕೆ ಇಲ್ಲಿ ಸಪ್ರೇಟಾಗಿ ಇನ್ನೊಂದು. ಸೊ ಆ ರೀತಿ ಅಲ್ಲಲ್ಲೇ ಎಷ್ಟೊಂದು ಪಾರ್ಕ್ಸು, ಪ್ಲೇ ಏರಿಯಾಸ್ ಇರುತ್ತೆ. ಸೊ ನೇಚರ್ ಮಧ್ಯದಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಬಿಸಿಲು ಅಷ್ಟೊಂದು ಇರಲಿಲ್ಲ, ಬಟ್ ಪರವಾಗಿಲ್ಲ, ಚಳಿಗೆ ಅಂತ ರೆಡಿಯಾಗಿ ಬಂದಿದ್ವಿ. ಅಷ್ಟೊಂದು ಬಿಸಿಲು ಕಾಣಿಸ್ತಾ ಇರಲಿಲ್ಲ, ಬಟ್ ಓಕೆ, ಸ್ವಲ್ಪ ಹೊತ್ತು ಆಗೋ ತನಕ ಇದ್ಬಿಟ್ಟು ಹೋಗೋಣ ಅಂತಲೇ ರೆಡಿಯಾಗಿ ಬಂದಿದ್ವಿ. ಸೊ ಇನ್ನೊಂದು ಪ್ಲೇ ಏರಿಯಾ ಇದು. ಇಲ್ಲೇ ಬೇರೆ ಥರ ಆ್ಯಕ್ಟಿವಿಟೀಸ್ ಇತ್ತು. ಸೊ ಪಾಪ ಆಟಾಡ್ತಿದ್ದಾಳೆ. ಸೊ ಇಲ್ಲಿ ಏನಂದರೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಮಧ್ಯದಲ್ಲಿ ಎಷ್ಟೋ ಪ್ಲೇನ್ ಜಾಗ ಇರುತ್ತೆ. ಈ ರೀತಿ ವಾಕಿಂಗಿಗೆ ಎಲ್ಲ ಟ್ರಯಲ್ ಮಾಡಿರ್ತಾರೆ. ಸೊ ನಾನು ಸ್ವಲ್ಪ ಒಂದು ವಾಕ್ ಹೋಗಿ ಬಂದೆ. ಅಪ್ಪ ಮಗಳು ಆಟ ಆಡ್ತಾ ಇದ್ರು. ಸೊ ಜಸ್ಟ್ ಹಾಗೆ ಒಂದು ವಾಕಿಂಗ್ ಹೋಗಿ ಬಂದೆ. ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ರಿಲ್ಯಾಕ್ಸಿಂಗ್ ಆಗಿತ್ತು. ಯೂಶ್ವಲಿ ಡೈಲಿ ವೀಕೆಂಡ್ಸು ವಾಕಿಂಗ್ ಹೋಗೋದಕ್ಕೆ ಇಲ್ಲಿ ಸುತ್ತಮುತ್ತ ಬೇರೆ ಬೇರೆ ವಿಂಡ್ ಮಿಲ್ಲು ಈ ಥರ ಎಲ್ಲ ಇದೆ, ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಬಟ್ ಆದರೆ ಇವಾಗ ಸದ್ಯಕ್ಕೆ ಕಾಯ್ತಾ ಇದ್ದೀವಿ, ಇನ್ನೂ 1 ಮಂತ್ 2 ಮಂತ್ ಆಗಬೇಕು ಚಳಿಯೆಲ್ಲ ಹೋಗೋದಕ್ಕೆ. ಸೊ ಪಾಪು ಜೊತೆ ನಾನು ಒಂದು 2 ರೌಂಡು ಆಟ ಆಡಿದೆ. ಬಟ್ ಅದು ತುಂಬ ಕೆಳಗಡೆ ನನಗೆ ಕಾಲು ಎಟಕ್ತಾ ಇರಲಿಲ್ಲ, ಸರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವಳ ಜೊತೆ ಸ್ವಲ್ಪ ಹೊತ್ತು ಸುಮ್ಮನೆ ತಮಾಷೆಗೆ ಆಟ ಆಡಿದ್ವಿ ಇಬ್ಬರು. ಇಟ್ ವಾಸ್ ಫನ್. ಸೊ ಪಾಪು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲಿಂದ ಅವಳಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಯ್ನಾಗಿ ಚಳಿ ಸ್ಟಾರ್ಟ್ ಆಗೋಯ್ತು, ತುಂಬ ಚಳಿ ಸ್ಟಾರ್ಟ್ ಆಯಿತು. ಸೊ ಇದು ಒಂದು ವಾಕಿಂಗ್ ರೋಡ್ ಬಂದು ವಾಕ್ ಮಾಡ್ಕೊಂಡು ಹೋಗೋದು. ಸೊ ಸ್ಕೂಟರ್ನ ಇವತ್ತು ತೊಗೊಂಡು ಬಂದಿದ್ವಿ ಓಡಿಸ್ಲಿ ಅಂತ ಹೇಳಿ. ಸೊ ಅವಳು ಚಳಿ ಅಂತ ಸ್ಕೂಟರ್ ಓಡಿಸ್ತಾ ಇಲ್ಲ. ಈ ಸ್ಕೂಟ್ರು ಈ ರೀತಿಯಾಗಿ ಹೋಗ್ತಾಯಿದೆ, ಅದಾಗದೆ ಮ್ಯಾಜಿಕ್ಕಾಗಿ ಅವ್ರ ಪಪ್ಪ ಹೇಳ್ಕೊಂಡು ಹೋಗ್ತಾ ಇದ್ದಾರೆ.
ಎಷ್ಟೊಂದು ಜನ ಹೇಳಿದ್ರಿ ಹಸ್ಬೆಂಡ್ನ ತೋರಿಸಿ ಅಂತ. ನಾನು ಆಗಲೇ ತುಂಬ ಸತಿ ಹೇಳಿದ್ದೀನಿ ವ್ಲಾಗಲ್ಲಿ, ನನ್ನ ಹಸ್ಬೆಂಡ್ ವ್ಲಾಗ್ಸಿಗೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ನಾನು ಮಾಡೋದಕ್ಕೂ ಅವ್ರು ಬೇಡ ಅನ್ನೋದಿಲ್ಲ. ಅವ್ರನ್ನ ಮಾತ್ರ ತೋರ್ಸೋಕ್ಕೆ ಅವ್ರು ಬರೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಮುಂದಿನ ವ್ಲಾಗ್ಸಲ್ಲಿ ಖಂಡಿತ ನೋಡೋಣ, ನಾನೇನಾದರೂ ಇನ್ನೂ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಿ ಸಕ್ಸಸ್ಫುಲ್ ಆದರೆ ಕರೆಯೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರು ಸ್ಟ್ರಾಲರು ಅಂದರೆ ಸ್ಕೂಟರ್ ನನ್ನ ಕೈಗೆ ಬಂದಿದೆ. ತುಂಬ ಚಳಿ ಸ್ಟಾರ್ಟ್ ಆಗೋಯ್ತು ಅಷ್ಟೊತ್ತಿಗೆ. ಸೊ ಅವಳು ಅವ್ರ ಪಪ್ಪ ಎತ್ಕೊಂಡಿದ್ದಾರೆ. ಸೊ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಪಾಪು ಮಲಗಿದ್ದಾಳೆ, ಬರೋ ಅಷ್ಟರಲ್ಲಿ ಹಂಗೆ ಮಲ್ಕೊಂಡ್ಬಿಟ್ಲು, ಎತ್ಕೊಂಡು ಬರ್ತಾನೆ. ಸೊ ಇವಾಗ ನಾವು ಪಿಜ್ಜಾ ಮಾಡ್ತಾಯಿದ್ದೀವಿ. ಸೊ ಇವರು ಪಿಜ್ಜಾಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ನನಗೆ. ಅವರೇ ಪಿಜ್ಜಾ ಯೂಶ್ವಲಿ ಮಾಡೋದು, ಯಾಕೆಂದರೆ ರೆಡಿ ಪಿಜ್ಜಾ ಅದರಲ್ಲಿ ಏನು ಮಾಡೋದಿರಲ್ಲ. ಸೊ ಸ್ವಲ್ಪ ಬೋಂಡಾ ಟೈಪ್ ಸ್ನ್ಯಾಕ್ಸು ಪ್ಲಸ್ ಸಮೋಸ ಪಿಜ್ಜಾ ಇಟ್ಟಿದ್ದೀವಿ. ಸೊ ಆಲಿವ್ಸ್ ಹಚ್ಚಿದ್ದಾರೆ. ಸೊ ಇಲ್ಲಿ ನಾನು ಕೇಕ್ಗೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಇದು ಒಂದು ಟೈಪ್ ಸ್ನ್ಯಾಕ್ ಥರ. ಸೊ ಒಂದು ಕಡೆ ಪಿಜ್ಜಾ, ಕೇಕು ಇದೆಲ್ಲ ಇಟ್ಕೊಂಡು ನಾವಿವಾಗ ಸ್ವಲ್ಪ ಹೊತ್ತು ಟಿವಿ ನೋಡಿಕೊಂಡು ತಿಂತೀವಿ. ಕಪ್ ಕೇಕ್ ಟೈಪ್ ರೆಡಿ ಮಾಡಿದ್ದೀನಿ. ಸೊ ರೋಸು ಇಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಿದೆ. ಸೊ ನಾನಿವಾಗ ಕೇಕ್ ತಿಂತಾ ಇದ್ದೀನಿ. ಸೊ ಮನೆ ನೋಡ್ಬೋದು ಈ ರೀತಿ ಆಗಿದೆ. ಸೊ ಪಿಜ್ಜಾ ಪಾರ್ಟಿ ನಡೀತಿದೆ ನಂದು, ಅವ್ರದ್ದು. ಆಮೇಲೆ ಪಾಪು ಎದ್ದಾಗ ಅವಳಿಗೆ ಎತ್ತಿಟ್ಟಿದ್ದೀವಿ, ಅವಳು ತಿಂತಾಳೆ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗು ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ವಿತ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.